ಹಲೋ ನಮಸ್ತೆ ಎಲ್ಲರಿಗೂ ತೇಜು ಇನ್ಸ್ಟಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕನ್ನಡದ ಕುವರನು ನಾನೇ, ರಣರಂಗದ ಗಂಡುಗಲಿ ನಾನೇ. ನನ್ನ ಮಗನ ಲಾಗ್ ನಾನು ಇವತ್ತು ಮಾಡ್ತಾ ಇದ್ದೀನಿ. ಇವತ್ತು ಗಿಣ್ಣ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಗಿಣ್ಣಕ್ಕೆ ಏನೇನು ಹಾಕ್ತಾರೆ ಅಂದರೆ, ಇದು ಗಿಣ್ಣ ಅಲ್ಲ, ಇದು ಮೊಸರಾಗೆ ಮೊಸರಾಗೆ ಮಾಡ್ತಾರೆ ಗಿಣ್ಣ. ಇದು ಸ್ವಲ್ಪ ಮೊಸರು, ಹುರಿದಿರೋ ರವೆ, ಕಡಲೆ ಬೀಜ ಮತ್ತು ಬೆಲ್ಲ, ಇದು ಅವಲಕ್ಕಿ. ಈ ಕಡಲೆ ಬೀಜಗೆ ಸ್ವಲ್ಪ ಇದು ಏಲಕ್ಕಿ ಕಾಯಿ ಎಲ್ಲ ಬೆರೆಸ್ಕೊಂಡಿದ್ದೀನಿ. ಅವಲಕ್ಕಿ ಇಷ್ಟು ಹಾಕಿ ಮಾಡ್ತೀನಿ, ಬರ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಮೊಸರು ಇಕ್ತಾ ಇದ್ದೀನಿ, ಗ್ಯಾಸ್ ಹಚ್ತೀನಿ. ಇದು ಒಂದು ಸ್ವಲ್ಪ ಕಾದ್ಮೇಲೆ ಬೆಲ್ಲ ಹಾಕೋಣ. ಇದಕ್ಕಾದ್ಮೇಲೆ ಬೆಲ್ಲ ಹಾಕೋಣ, ಇನ್ನು ಕಾಯಬೇಕಿದು. ನೋಡಿ ಫ್ರೆಂಡ್ಸ್, ಹಂಗೆ ತರಿಸ್ಬಿಡ. ನೋಡಿ ಫ್ರೆಂಡ್ಸ್, ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಕರಗ್ಮೇಲೆ ಅವೆಲ್ಲ ಹಾಕ್ಬೇಕು. ಬೆಲ್ಲ ಕರಗಬೇಕು. ಬೆಲ್ಲ ಕರಗ್ಮೇಲೆ ಅವಲಕ್ಕಿ ರವೆ ಎಲ್ಲ ನೋಡಿ ಫ್ರೆಂಡ್ಸ್, ಬೆಲ್ಲ ಹಾಕಿ ಮಳ್ತಾ ಐತೆ. ಈಗ ಅವಲಕ್ಕಿ ಹಾಕ್ತಾ ಇದ್ದೀನಿ. ಅವಲಕ್ಕಿ ಹಾಕಿದ್ಮೇಲೆ ರವೆ, ಹುರಿದಿರೋದು ರವೆ ಹಾಕ್ತಾಯಿದ್ದೀನಿ. ಇದು ಹಾಕ್ತಾ ಇರ್ಬೇಕಾದ್ರೆ ಹಿಂಗೆ ಬಾಡಿಸ್ಬೇಕು, ಇಲ್ಲ ಅಂದರೆ ಸ್ವಲ್ಪ ಗಂಟು ಆಗ್ತಾ ಇರುತ್ತೆ. ಈ ಥರ ಬಾಡಿಸ್ಬೇಕು. ಬಾಡಿಸ್ತಾ ಇದ್ರೆ ಒಂದು ಗಂಟಿರಲ್ಲ. ನೋಡಿ ಫ್ರೆಂಡ್ಸ್, ಇದು ರವೆ ಒಟ್ಟು ಹಾಕ್ತೀನಿ. ಅವಲಕ್ಕಿ ರವೆ ಹಾಕಿದ್ಮೇಲೆ ಹಿಂಗೆ ಬಾಡಿಸ್ತಾ ಇರಬೇಕು, ಇಲ್ಲಾಂದರೆ ಸ್ವಲ್ಪ ಗಂಟು ಆಗ್ತೈತೆ. ಈಗ ಹುರಿದಿರೋ ಕಡಲೆ ಬೀಜ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ತಟ್ಟೆಗೆ ಹಾಕ್ಕೊಂಡಾಗ ಕಡಲೆ ಬೀಜ ಅದಕ್ಕೂ ಬೇಕು, ಮತ್ತು ಇದು ಎಣ್ಣೆ ಮಾಡಬೇಕಾದ್ರೆ ಮೊಸರಿಂದು ಅದಕ್ಕೂ ಬೇಕು. ಈ ಥರ ಹಾಕ್ಬಿಟ್ಟು ಎಲ್ಲ ಹಿಂಗೆ ಅಂದ್ಬಿಟ್ಟು ಸಣ್ಣಗೆ ಸ್ಟವ್ ಮಾಡ್ಕೋಬೇಕು. ಜೋರಾಗಿ ಸ್ಟವ್ ಇದು ಮಾಡಿದ್ರೆ ಸೀದೋಗ್ತೈತೆ. ಸಣ್ಣಗೆ ಸ್ಟವ್ ಇದು ಮಾಡ್ಕೊಂಡು ಒಂದು 5 ನಿಮಿಷ ಈ ಥರ ಹಿಂಗೆ ಅಂದ್ಬಿಟ್ಟು ಒಂದು 5 ನಿಮಿಷ ಸಣ್ಣೊಲೆಗೆ ಬಿಡಬೇಕು. ಆವಾಗ ಚೆನ್ನಾಗಿ ಇದಾಗುತ್ತೆ. ಸ್ವಲ್ಪ ಇದು ತಟ್ಟೆಗೆ ಹಾಕ್ತೀವಲ್ಲ, ಅದ ಮೇಲಕ್ಕೆ ಹಾಕಕ್ಕೆ ಬೇಕು. ಇದು ಒಂದು 5 ನಿಮಿಷ ಬಿಟ್ಟಿದ್ದೀನಿ. 5 ನಿಮಿಷ ಆದಮೇಲೆ ಆಫ್ ಮಾಡಬೇಕು. 5 ನಿಮಿಷ ಆದಮೇಲೆ ಆಫ್ ಮಾಡಬೇಕು. ಹಬೆಗೆ ಸ್ವಲ್ಪ ಇದಾಗುತ್ತೆ ನೋಡಿ. ಇವಾಗ ತುಪ್ಪ ಹಾಕಿ ಹಿಂಗೆಲ್ಲ ಸವರ್ಕೋಬೇಕು ಕೆಳಗಡೆ, ಕಟ್ಟೆ ಕೆಳಗಡೆ. ಗಿಣ್ಣು ಹಾಕ್ತೀವಲ್ಲ, ಹಾಕಿದ ತಕ್ಷಣ ಬರುತ್ತೆ, ಇಲ್ಲಾಂದರೆ ಹಂಗೆ ಆದರೆ ಕಚ್ಕೊಳ್ತೈತೆ. ಈಗ ತಟ್ಟೆಗೆ ಹಾಕ್ತೀನಿ ನೋಡಿ. ಈಗ ತಟ್ಟೆಗೆ ಹಾಕ್ತಿದ್ದೀನಿ. ನೋಡಿ ರೈಸ್ ತಟ್ಟೆಗೆ ಹಾಕ್ತಾಯಿದ್ದೀನಿ. ಇದು ಕೇಕ್ ಥರ ಮಾಡಿಕೊಂಡು ತಿನ್ಬೋದು. ಈ ಥರ ಇರುತ್ತೆ. ನಾವು ಯಾವ ಥರನಾದ್ರೂ ಮಾಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ತಿನ್ಬೋದು. ಅಕಸ್ಮಾತ್ ಗಿಂಡ ಹಾಲಿಲ್ಲ ಅಂದರೆ ಮೊಸರು ತಂದು ಈ ಥರ ಮಾಡ್ಕೊಬೋದು. ಈ ಥರ ಮಾಡ್ಕೊಂಡ್ರೆ ಇನ್ನೂ ತುಂಬ ಶೇಪ್ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ಕಡಲೆ ಬೀಜ ಹಾಕಬೇಕು. ಕಡಲೆ ಬೀಜ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ, ಕರಮ್ ಅಂತ.
ಥರ ಮೇಲೆ ಹಾಕ್ಬೇಕು ಚೆನ್ನಾಗಿ ಈಗ ಸ್ಪೂನಾಗಿ ಚಾಕಾಗ ಹಿಂಗೆ ಕೊಯ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಗಿಣ್ಣ ಚೆನ್ನಾಗಿದೆ, ಮೊಸರಿಂದ ಗಿಣ್ಣ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಈ ಥರ ನೀವು ಮಾಡಿ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.